ಅವ್ರ ಶಕ್ತಿ, ಭೀಮಶಕ್ತಿ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಅಂಬೇಡ್ಕರ್ ಬಗ್ಗೆ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಶಕ್ತಿ ಬೇರೆ ಇಲ್ಲ. ನಾವು ಅನ್ಕೊಳ್ತೀವಿ ಅವ್ರು ಬಂದ್ರೆ ಅನಿಸ್ತೀವಿ. ನೀವೆಲ್ಲಾನು ಹುಲಿಗಳಾಗಿರ್ಬೇಕು, ಅರ್ಥ ಆಯ್ತಾ? ಕುರಿಗಳ ತರ ಅಲ್ಲ, ಓಡಿದ ತಕ್ಷಣ ಅವ್ರು ಯಾರೋ ಬಂದ್ರಪ್ಪ ಅಂದ ತಕ್ಷಣ 50 ಜನ ಓಡೋಗ್ತೀರಾ. ಇಲ್ಲಿ ನಾವೇನ ಕಸಬೇಕು ಅಂದ್ರೆ 50 ಜನ ಕಸಬೇಕು, 50 ತಪಸ್ ಮಾಡ್ಬೇಕು. ನಾನು ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ, 34 ವರ್ಷದಿಂದ ನಾನು ಸಂಘಟನೆಯಲ್ಲಿ ಇದ್ದೀನಿ. ಎಷ್ಟು 34-35 ವರ್ಷ ಆಯ್ತು ಸಂಘಟನೆಯಲ್ಲಿ ಇರೋದು. ಇವತ್ತಿನ ದಿನ ನಾನು RPIಗೆ ಫಸ್ಟ್ ಬಂದು ಸಮತಾ ಸೈನಿಕ ದಳ ಅಂತ ಇತ್ತು ಈ ಭಾಗದಲ್ಲಿ, ನನಗೆ ಒಂದು ಹೋಬಳಿ ಅಧ್ಯಕ್ಷರು ಕೊಟ್ಟಿದ್ರು. ಇದರಿಂದ ಆದ್ಮೇಲೆ ತಾಲೂಕು ಅಧ್ಯಕ್ಷರು ಮಾಡಿದ್ರು. ಆಮೇಲೆ ಇದು ಏನು ಆದಿವಾಸಿಗಳೇನಿದೆಯೋ, ನಾನು ಬಂದು ಆದಿವಾಸಿ ಬುಡಕಟ್ಟಿಗೆ ಸೇರಿದವು, ಸೋಲಿಗರು ನಾವು. ಆ ಜನ ಇಟ್ಕೊಂಡು ಆ ಜನಕ್ಕೂ ಸ್ವಲ್ಪ ಹೆಲ್ಪ್ ಆಗಬೇಕು. ನಾವು ಇದರಲ್ಲಿ ಆದಷ್ಟು RPI ಇರ್ಬೋದು, SSD ಇರ್ಬೋದು, ಎಲ್ಲ ಆಲ್ರೆಡಿ ಇದಾಗಿದೆ. ಇಲ್ಲಿ ಆದಿವಾಸಿಗಳದ್ದು ನೋಡಿದ್ರೆ ಯಾರು ಬರಲ್ಲ. ಅಲ್ಲಿ ಏನಾಗಿದೆ, ಕಾಡೆಲ್ಲ ಹೋಗ್ತೀನಿ ನಾನು, ಚಿಕ್ಕಮಗಳೂರು, ಮಂಗಳೂರು, ಮತ್ತೆ ಚಡಿಕೋಟೆ, ಚಾಮರಾಜನಗರ, ಈ ಥರ ಎಲ್ಲ ಕಡೆ ಸುತ್ತೀನಿ ನಾನು. ಸುತ್ತದಾಗ ಅವ್ರ ಸ್ಥಿತಿಗತಿಗಳು ತುಂಬಾ ಕಷ್ಟ ಇದೆ. ಆದ್ರೆ ಅಲ್ಲಿ ಎಜುಕೇಶನ್ ಜಾಸ್ತಿ ಇದೆ. ಅದೇ ನೀವು BRS ನೋಡಿದಿರೋ ಏನೋ ಗೊತ್ತಿಲ್ಲ, ಅಲ್ಲೋಗಿ ನೋಡಿ, ಸ್ವರ್ಗನೇ ಅಲ್ಲಿ ಎಲ್ಲ PhD ಮಾಡಿದ್ದಾರೆ. ಫಸ್ಟ್ ನಾವು ಎಜುಕೇಶನ್, ಯಾಕೆ ಅಂದ್ರೆ ಎಜುಕೇಶನ್ ಇದ್ರೆ ನಾವು ಯಾರನ್ನ ಬೇಕಾದ್ರೂ ಎದುರಿಸ್ಬೋದು. ಫಸ್ಟ್ ಅದನ್ನ ಹುಡುಕ್ರಿ ನೀವು. ಅಂಬೇಡ್ಕರ್ ಇಟ್ಕೊಳ್ಳಿ, ಯಾಕಂದ್ರೆ ಅಂಬೇಡ್ಕರ್ ನಮ್ಮ ಜೊತೆಲಿ ಇದ್ರು ಅಂದ್ರೆ 10 ಹುಲಿಗಳು ಅಷ್ಟು ಶಕ್ತಿ ಬರುತ್ತೆ. ಎಷ್ಟು? 1 ಹುಲಿ ಅಲ್ಲ, 10 ಹುಲಿಗಳಷ್ಟು ಶಕ್ತಿ ಬರುತ್ತೆ ನಮ್ಗೆ. ಅವ್ರು ಇದ್ದಾರೆ ಬಿಡಪ್ಪ ಅಂತ ಒಂದು ಧೈರ್ಯ. ಇವತ್ತು ದಿವಸ ನಾವು ಆಫೀಸ್ ಹೋಗ್ತೀವಿ, ಯಾವುದೇ ಒಂದು ಆಫೀಸ್ ಹೋಗ್ತೀವಿ, DC ಆಫೀಸು, AC ಆಫೀಸು, ತಾಲೂಕು ಆಫೀಸು, ಅವ್ರು ಹೇಳಿದ ಪಂಚಾಯತ್ ಎಲ್ಲ ಕಡೆ ಹೋಗ್ತೀವಿ, ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರು ಮಾಡ್ರಿ ನೀವು. ನಾನು ಹೇಳ್ತಾ ಇದ್ದೀನಿ, ನೀವು ಮಾಡಿ. ನಿಮ್ಗೆ ಆ ಬುದ್ಧಿ ಇಲ್ಲ ಏನು, ಎಲ್ಲಾನು ಗಂಟು ಮಾಡಬೇಕು. ನಮ್ಗೆ ಹಂಗಲ್ಲ, ನಮ್ಗೆ ಜ್ಞಾನ ಬೇಕು. ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರೆ, ಅಲ್ಲೇನ್ ಹಾಕಿದ್ರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಫಸ್ಟ್ ಶಿಕ್ಷಣ ಇದ್ದಾಗ ಒಂದು ಸಂಘಟನೆ ಮಾಡಕ್ಕೆ ನಮ್ಗೊಂದು ಶಕ್ತಿ ಬರುತ್ತೆ. ಅಂದ್ರೆ ನೀವು ಇದನ್ನ ಒಂದನ್ನ ಅರ್ಥ ಮಾಡ್ಕೋಬೇಕು. ಯಾವತ್ತು ನಾನು ಶಿಕ್ಷಣ ಬಂದ ತಕ್ಷಣ ನನ್ಗೆ ಯೋಚನೆ ಬಂತು, ನಾವೆಲ್ಲ ಸೇರ್ಬಿಟ್ಟು ನಮ್ಗೆ ಸಪೋರ್ಟ್ ಇಲ್ಲ, ಏನೋ ಒಂದು ಮಾಡಬೇಕು ಅಂತ ಸಂಘಟನೆ ಮಾಡಿದ್ರೆ. ಸಂಘಟನೆ ಆದ್ಮೇಲೆ ಏನಾಯ್ತು, ಜನ ಬಂದರು, ನೀವೆಲ್ಲ ಬಂದ್ರಿ ಇಟ್ಕೊಳ್ಳೋಣ, ಹೋರಾಟ ಮಾಡಕ್ಕೆ ಒಂದು ದಾರಿ ಸಿಕ್ತು ನನಗೆ. ಯಾರ ಮೇಲೆ ಬೇಕಾದ್ರೂ ಹೋರಾಟ ಮಾಡ್ಬೋದು. ಈಗ ನಮ್ಮ ಅಧ್ಯಕ್ಷ ರಂಗಸ್ವಾಮಿ ಅವರು ಇವತ್ತು ಇಡೀ ಇಂಡಿಯಾದಲ್ಲಿ ಅವರು ಅಂದ್ರೆ ಹೆಸರಿದೆ. ಇಂಡಿಯಾದಲ್ಲಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು RPIನಲ್ಲಿ. ಅವರು ಇದರಲ್ಲಿ ಬಂದವರು. ನಾವು 34 ವರ್ಷದಿಂದ ಅವ್ರ ಜೊತೆಲಿ ಇದ್ದೀವಿ ಅಂತ ಆಶ್ಚರ್ಯ. ವಿಜಯನಗರದಲ್ಲಿ ಹೇಳ್ತಾ ಇದ್ರು, ನಾರಾಯಣ ಅವ್ರಿಗೆಲ್ಲ ಗೊತ್ತು. ಇವತ್ತು 180 ಮನೆ, ಘಂಟಾಘೋಷವಾಗಿ ಹೇಳ್ತೀನಿ ನಾನು, 180 ಮನೆ ನಾವು ನಮ್ಮ ಅಧ್ಯಕ್ಷನ ಮುಖಾಂತರ ಇವತ್ತು ಸಾಧನ ಮನದಲ್ಲಿ ಅವರು ವಾಸಿಸ್ತಾ ಇದ್ದಾರೆ. ಅಲ್ಲಿ ಬಂದ್ಬಿಟ್ಟು ನಾನೇ ಅಂತ ಇವ್ರು ಇದ್ದಾರೆ. ಅವ್ರ ಮುಂದೆನೆ ಹೇಳಿದೆ ಮೊನ್ನೆ, ಈ ನಮ್ಮ ಸುರೇಶ್ ಅವರು ಇದರಲ್ಲಿ ಅಲ್ಲಿ 20 ಮನೆ ಉಳ್ಕೊಂತು. ಯಾಕೆ ಉಳ್ಕೊಂತು? ನಿಮ್ಮಂತ ಅವರು ಅವತ್ತೊಂದ್ ದಿವಸ ಯಾರೋ ಮುಸ್ಲಿಮ್ಸ್ ಅವರು ಎಕ್ಸ್ಪೈರ್ಡ್ ಆದರು. ಅದನ್ನ ಇಟ್ಟುಕೊಂಡು ನಾವು ಕಮಿಷನರ್ನ ಕರೆಸಿ ಅಲ್ಲಿ ಇರಬೇಕು ಮನೆಗಳು ಅಂತ ಹೇಳ್ಬಿಟ್ಟು ಅಲ್ಲಿ 25 ಮನೆ ಅಲ್ಲಿ ಉಳ್ಕೊಂತು. 180 ಮನೆ ಸಾಧಾರಣದಲ್ಲಿ ಮಾಡಿದ್ದೀವಿ. ಅದೇ ತರ ಸುಮಾರು ನಾವು ಎಲ್ಲ ಕಡೆ ಮನೆ ಕೊಡಿಸಿದ್ದೀವಿ. ಪ್ರತಿಯೊಂದು ನಾವು ಮಾಡಬೇಕು ಅನ್ನೋದು ಹುಮ್ಮಸ್ಸಿದೆ ನನಗೆ. ಇವತ್ತು ಯಾರೋ ಒಂದೇನೋ ಒಂದು ಕೆಲಸ ಮಾಡಬೇಕು. ನಾವು ಸಂಘಟನೆಯಲ್ಲಿ ಇಟ್ಕೊಂಡು ಹೆಸರು ಇಟ್ಕೊಳ್ಳೋದು ಮುಖ್ಯ ಅಲ್ಲ. ಹೆಸರು ಬೇಕಾದ್ರೆ ಏನೋ ಇಟ್ಕೋಬಹುದು, ನಾನು ಅಧ್ಯಕ್ಷ, ನಾನು ಮಿನಿಸ್ಟರ್ ಅಂತ ಹೇಳ್ಕೋಬಹುದು, ಅದೆಲ್ಲ ಮುಖ್ಯ. ನಮಗೆ ಏನ್ ಬೇಕು, ನಾವು ನಮ್ಗೆ ತೋರಿಸಿರುವಂತ ಯಾರು ವ್ಯಕ್ತಿಗಳಾದ್ರೆ, ಈಗ ನಮ್ಮ ಅಧ್ಯಕ್ಷರು ಯಾರು, ಡಾಕ್ಟರ್ ರಂಗಸ್ವಾಮಿ ಅವರು, ಅವ್ರ ಗಡಿನಲ್ಲಿ ಬಂದ್ವಿ. ಆದ್ರೆ 34 ವರ್ಷದಿಂದ ಎಷ್ಟು ಸಂಘಟನೆಗಳು ಹೇಳ್ತೇನೆ, ಇದೀಗ ಆದಿಗೆ ಒಂದು ಬೀದಿಗೆ ಒಂದು ಸಂಘಟನೆಗಳಿದೆ, ನಾವು ಹೋಗ್ತಾ ಇಲ್ಲ. ಎಷ್ಟೋ ಜನ ಕರೀತಾರೆ, ಅದ್ ಮಾಡೋಣ ಇದು ಮಾಡೋಣ ಅಂತ. ನಂಗೆ ಗೊತ್ತಿದೆ ಯಾರು ಮುಖಾಂತರ ಓದೋದು ಸರಿ, ಯಾರು ಜೊತೆಲಿ ಇರ್ಬೇಕು. ನನ್ಗೇನ್ ಬೇಕಾಗಿಲ್ಲ. ನನ್ನ ಕೆಲಸದಲ್ಲಿ 34 ವರ್ಷ ಕೆಲಸ ಮಾಡಿದ್ದೀನಿ ನಾನು. ಆಲ್ ಇಂಡಿಯಾ PND SC/ST ಟ್ರೆಸರರ್ ಆಗಿದ್ದೀನಿ, ಎಲ್ಲ ಕಡೆ ಓಡಾಡಿದ್ದೀನಿ. ನನ್ಗೆ ಗೊತ್ತಿದೆ ನನ್ಗೇನ್ ಬೆನಿಫಿಟ್ ಇದೆ. ಸಪೋಸ್ ನನ್ಗೆ ಅವ್ರು ಸರಿ ಇಲ್ಲಪ್ಪ, ಇವ್ರ ಹತ್ರ ಹೋಗೋಣ ಅಂದ್ರೆ ಅವ್ರ ಹತ್ರ ನಾನು ದುಡ್ಡುಗ ಹೋಗ್ಬೇಕು. ನಂದ ಸಿದ್ಧಾಂತ ಇದೆ. ಇವತ್ತು ಇಲ್ಲಿ ಈ ಆಫೀಸ್ ಬಂದು 17 ವರ್ಷ ಆಯ್ತು. ಇವಾಗ ಕೊಟ್ರೆ 8,000 ರೂಪಾಯಿ ಬರ್ತೈತೆ, 8-10 ಸಾವಿರ ಬರ್ಬೋದು. ನನ್ಗೆ ಅದು ಮುಖ್ಯ ಅಲ್ಲ. ನಮ್ಮ ಜನ ಬರ್ತಾರೆ, ನಾನು ಹುಡ್ಕೊಂಡು ಬೆಳಗ್ಗೆ ಸಾಯಂಕಾಲ ಯಾರು 2-3 ಜನ ಇವತ್ತು ದೇವಸ್ಥಾನದಲ್ಲಿ ಬಂದಿದ್ರು, ಇವರು ಯಾರೋ ಜನ ಬಂದರು. ಈ ನಿತ್ಯ 3-4 ಜನ 5 ಜನ 10 ಜನ ಬಂದೇ ಬರ್ತಾರೆ. ಅವ್ರು ಬಂದ್ರೆ ಎಲ್ಲಿ ಕೂತ್ಕೊಂಡು ಮಾತಾಡೋದು ಬೇಡ. ಫಸ್ಟ್ ಮನೆ ಹತ್ರ ಬರ್ತಾ ಇದ್ರು. ನಾನು ಕೆಲಸದಿಂದ ಬರೋಷ್ಟೊತ್ತಿಗೆ ನಮ್ಮ ಮಿಸಸ್ ಹತ್ರ ಕುತ್ಕೊಂಡು ಮಾತಾಡ್ಕೊಂಡು ಕಾಫಿ ಕೊಡು. ಇಲ್ಲಿ ಇರುವಂತ ಇಸ್ಲಾಂನಲ್ಲಿ ಇರುವಂತ ಲೇಡೀಸ್ ಎಲ್ಲ ಬಂದು ಅಲ್ಲಿ ಇರೋರು ಎಲ್ಲರಿಗೂ ಗೊತ್ತು. ಇದು ಯಾವ್ದು ಓಪನ್ ಮಾತಾಡ್ತಾ ಇದ್ದೀನಿ. ಸುಮಾರು ಜನ ಲೇಡೀಸ್ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಅಣ್ಣ ಬರ್ತಾರೆ 4:15 ಗಂಟೆಗೆ ಅಂತ ನಾನು ಬರೋಷ್ಟೊತ್ತಿಗೆ ಇರ್ತಾ ಇದ್ರು. ಸೊ ಅವ್ರಿಗೇನೋ ಒಂದು ಅಲ್ಲಿಂದ ಬರ್ತಾ ಇದ್ರು ಲೆಟರ್ ಬರ್ಸ್ಕೊಳಕ್ಕೆ. ಅವ್ರು ಹೇಳೋರಂತೆ, ಏನಪ್ಪ ನಾರಾಯಣ ರಾಯ್ಕೊಂಡಪ್ಪ ಲೆಟರ್ ಬರೆಯೋದು ಅಂತ. ಅವ್ರಿಗೊಂದು ನಂಬಿಕೆ. ಅಂದ್ರೆ ಅವ್ರ ಹತ್ರ ಹೋದ್ರೆ ಅವರು ಆ ಥರ ಮಾಡಿರ್ತಾರೆ, ಅಷ್ಟೊಂದು ಯೋಚನೆ ಮಾಡಿ ಅವ್ರು ಮಾಡ್ತಾರೆ. ನಾನು ಏನೇ ಒಂದು ನಾನು ನಂಬ್ಕೊಂಡು ಬಂದ್ರ ಅವ್ರಿಗೆ ಅದ್ಸಲಿ ನಾನು ಗಲಾಟೆ ಮಾಡ್ತೀನಿ, ಫೋನ್ ಮಾಡ್ತೀನಿ, ಎತ್ತಲಿಲ್ಲ. ಯಾಕಂದ್ರೆ ನಮ್ಗೆ ಹೇಳ್ಬಿಟ್ಟಿದ್ದಾರೆ, ನಾನು ಮಾಡೋ ಕೆಲಸ ಸರಿ ಇರಬೇಕು, ನಮ್ಗೆ ತೃಪ್ತಿ ಆಗ್ಬೇಕು. ಅವ್ರು ಹೆಂಗನ ಎತ್ಕೊಂಡ್ಲಿ. ಇವತ್ತು ದಿವಸ ನಾನು ಈ ಥರ ಓಡಾಡ್ತೀನಿ ಎಲ್ಲ ಕಡೆ. ಏನು ಕಾರಣ ಗೊತ್ತಾ? ನಮ್ಮ ಒಂದು ಸ್ವೈತೆ, ನಮ್ಮ ಒಂದು ಸಿದ್ಧಾಂತ ಹಿಂಗೆ ನಡಿಬೇಕು ನಾನು ಅಂತಿರೋದು. ನಾನು
ನನಗೇನೋ ಒಂದು ಹೇಳ್ಬಿಟ್ಟು ನಿಮ್ಮನ್ನ ಕರ್ಸೋದು ಅವ್ನ ಕರ್ಸೋದೆಲ್ಲ ಮಾಡಲ್ಲ ನಾನು. ಎಲ್ಲರಿಗೂ ಹೇಳ್ತೀನಿ, ನನ್ನ ಕಾರ್ಯಕರ್ತರು ಇವತ್ತಿನ ದಿನ ಎಲ್ಲೇ ಹೋಗ್ಲಿ ಕೇಳಿ ಎಲ್ಲರೂ ನಾನು ಬೈತೀನಿ. ಅವ್ರು ಹೇಳ್ತಾರೆ ನನಗೆ, ಏನೋ ನೀನು ಹಂಗೆ ಅಂದ್ಬಿಡ್ತೀವಿ, ಅವ್ರು ನಾಳೆ ಬರ್ದಿದ್ರು ಹೋಗ್ಲಿ, ನನಗೆ ಅವಶ್ಯಕತೆ ಇಲ್ಲ ಅಂತವರು. ಯಾರು ಗಟ್ಟಿಯಾಗಿದ್ದಾರ, ನಾನು ಹೇಳಿದ್ನಲ್ಲ, ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು, ಈಗಲ್ಲ ನಾನು ಹೇಳ್ತಾದ್ರು 25 years ಬ್ಯಾಕ್ ಯಾರು ಹೋದ್ರೆ ಅವ್ರು ಜನ ಜಾಸ್ತಿ ಬರ್ತಾ ಇದ್ರು. ಸಮತಾ ಸೈನಿಕ ದಳ ಒಂದೇ ಏಕೈಕ ಸಂಘಟನೆ ಇದ್ದಿದ್ದು ಅವಾಗ, ಅಷ್ಟೊಂದು ಬಲವಾಗಿತ್ತು. ನಮ್ಮ ಇದರಲ್ಲಿ ನಮ್ಮ ಅಧ್ಯಕ್ಷರು ನೇತೃತ್ವನೂ ಅದೇ ತರ ಇತ್ತು. ಅವ್ರು ಹೇಳೋರು, ಹುಲಿಗಳು ಬಂದು ಕುರಿಗಳು ಬಂದು 100 ಬೇಡ, ಹುಲಿ ಒಂದಿದ್ರೆ ಸಾಕಂತ. ಯಾಕಂದ್ರೆ ಒಂದು ಹುಲಿ ಬಂದ್ರೆ ಎಲ್ಲ ಕುರಿಗಳು ಓಡಿ ಹೋಗ್ತಾವೆ. ಬರೀ ಹುಲಿ ಇದನ್ನ ಏನೋ ಕುರಿಗಳನ್ನ ಇಟ್ಕೊಂಡಿದ್ರೆ ಏನ್ ಪ್ರಯೋಜನ ಆಗುತ್ತೆ? ನಾವ್ ಯಾವತ್ತ ಹೇಳಿ ಹುಲಿಗಳಾಗಿ ನಡಿಕೊಳ್ರಿ, ಹುಲಿಗಳಾಗಿ ಬೆಳೀರಿ, ಹುಲಿಗಳಾಗಿ ಇರ್ರಿ. ಊಟ ಮಾಡ್ತೀವೋ ಇಲ್ವೋ, ನಾವು ಊಟ ಇದ್ದು ಎಲ್ಲೋ ನಾವು ಜ್ಞಾನ ಸಂಪಾದನೆ ಮಾಡಿ ನಮ್ಗೆ ಒಂದು ದಾರಿ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು. ಹಿಂಗೆ ಹೋಗ್ರಿ, ನೀವು ಮುಂದೆ ಬರ್ತೀರಾ. ನೀವ್ ಯಾವತ್ತು ಕ್ರಾಸ್ ಗ್ರೀಸ್ ಹೋಗಿ ಮನಸ್ಸಲ್ಲಿ ಇಟ್ಕೊಳ್ಳೋದು, ಯಾರೋ 1,000 ರೂಪಾಯಿ ಕೊಡ್ತಾರೆ, 2,000 ರೂಪಾಯಿ ಕೊಡ್ತಾರೆ, ಇಲ್ಲ ಬಟ್ಟೆ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ ಅಂತ ಹೋದ್ರೆ ನೀವು ಲೈಫ್ ಎಲ್ಲ ಹಿಂಗೆ ಇರ್ತೀರ. ಏನೋ ಅವ್ನು ಬಟ್ಟೆ ಕೊಡ್ತಾನೆ, ಅವ್ನು ಕೊಟ್ರೆ ನಾವು ಕಟ್ಕೊಡೋದು, ಇಲ್ಲ ಅವ್ರು ಕೊಟ್ರೆ ನಾವು ಹೋಗೋದು. ನಮ್ಮ ಸಿದ್ಧಾಂತ ಎಲ್ಲಿದೆ, ನಮ್ಮ ಒಂದು ಇದು ಎಲ್ಲಿದೆ, ಸರೈತೆ ಎಲ್ಲಿದೆ ಅಂತ ನಾವು ಹುಡ್ಕೊಂಡು ಅವ್ರನ್ನ ಇಟ್ಕೊಂಡು ಇದನ್ನ ಅಂಬೇಡ್ಕರ್ ನಮ್ಗೆ ದೇವರು. ಅವ್ರು ಬೆಳಗ್ಗೆ ಇದ್ದ ತಕ್ಷಣ ಅವ್ರಿಗೂ ಪೂಜೆ ಮಾಡಬೇಕು ನಾವು. ಅವತ್ತು ನೋಡಿ ನಿಮ್ಗೆ ಮನಸ್ಸು ಎಷ್ಟು ಸಮಾಧಾನ ಇರುತ್ತೋ. ಯಾರೋ ಒಂದು 500 ಹೇಳಿರುವಂತ